ಫ್ರೆಂಡ್ಸ್, ವೆಲ್ಕಮ್ ಟು ಬಯೋ ವಿತ್ ದಿವ್ಯಾ ಚಾನಲ್. ಈ ಕ್ಲಾಸಲ್ಲಿ ಏನಪ್ಪ ಅಂತಂದರೆ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದು ಪಾರ್ಟ್ 2 ವಿಡಿಯೋ ಕಂಟಿನ್ಯೂ ಮಾಡ್ತಿರೋದು. ಸ್ಟಾಪ್ ಎಲ್ಲಿ ಆಗಿತ್ತಂದರೆ ಈಗ ಈ ಕ್ಲಾಸಿಂದ ಸ್ಟಾರ್ಟ್ ಆಗೋದು ಪಾಪ್ಯುಲೇಷನ್ ಇಂಟರ್ಯಾಕ್ಷನ್ ಅಂತ. ಸೊ ಇದರಲ್ಲಿ ಬಂದು ಆ ಟೇಬಲ್ ಕೊಟ್ಟಿದ್ದಾರೆ, ಅಂದರೆ 2 ಡಿಫ್ರೆಂಟ್ ಸ್ಪೀಷೀಸ್ ಮಧ್ಯೆ ನಡೆಯುವ ಪಾಪ್ಯುಲೇಷನ್ ಇಂಟರ್ಯಾಕ್ಷನ್ ಬಗ್ಗೆ ನೋಡೋದು. ಸೊ ಇದರಲ್ಲಿ ಬಂದು ಮ್ಯೂಚುವಲಿಸಮ್, ಕಾಂಪಿಟೇಷನ್, ಪ್ರಿಡೇಷನ್, ಪ್ಯಾರಾಸಿಟಿಸಮ್ ಆ್ಯಂಡ್ ಕಮ್ಯುನಲಿಸಮ್ ಅಂತ 5 ಟೈಪ್ಸ್ ಇದೆ. ಇದರಲ್ಲಿ ಅವು ಪ್ಲಸ್ ಅಂತ ಕೊಟ್ಟಿದ್ದಾರಲ್ಲ, ಅದೇನಪ್ಪ ಅಂದರೆ ಮ್ಯೂಚುವಲಿಸಮ್ ಅಂದರೆ ಬೋತ್ ಆರ್ ಬೆನಿಫಿಟೆಡ್ ಅಂತ, ಮೀನ್ಸ್ 2 ಜೀವಿಗಳಿಗೂ ಬೆನಿಫಿಟ್ ಆಗಿದೆ ಅಂತ. ಕಾಂಪಿಟೇಷನ್ ಅಂದರೆ ಒಂದು ಕಾಂಪಿಟೇಷನ್ ಮಾಡ್ತಾರೆ, ಅದಕ್ಕೂ ಸಿಗಬಾರ್ದು ಇನ್ನೊಂದಕ್ಕೂ ಸಿಗಬಾರ್ದು ಅನ್ನೋದು ಕಾಂಪಿಟೇಷನ್. ಸೊ 2 ಮೈನ್. ಪ್ರಿಡೇಷನ್ ಅಂದರೆ 1+1- ಅಂತಂದರೆ ಪ್ರಿಡೇಷನ್ ಮೀನ್ಸ್ ಬೇಟೆ ಆಡೋದು. ಫಾರ್ ಎಕ್ಸಾಂಪಲ್, ಈಗ ಸಿಂಹ ಪ್ರಿಡೇಟರ್ ಆದರೆ ಜಿಂಕೆ ಪ್ರೇ ಆಗಿರುತ್ತೆ. ಮೀನ್ಸ್ ಸಿಂಹಗೆ ಬೆನಿಫಿಟ್, ಬಟ್ ಪ್ರೇಗೆ ಏನು ಬೆನಿಫಿಟ್ ಇಲ್ಲ. ನೆಕ್ಸ್ಟ್ ಪ್ಯಾರಾಸಿಟಿಸಮ್ ಆರ್ಗ್ಯಾನಿಸಮ್ ಅಂದರೆ ಒಂದು ಜೀವಿ ಬಂದು ಒಂದ್ರ ಮೇಲೆ ಈಗ ಇನ್ಸೆಕ್ಟ್ಸ್ ಬಂದು ನಮಗೇನೋ ಕಚ್ಚಿತ್ತು ಅಂತಂದರೆ ಆ ಇನ್ಸೆಕ್ಟಿಗೆ ಬೆನಿಫಿಟ್, ಬಟ್ ನಮಗೆ ಹಾರ್ಮ್ಫುಲ್ ಆಗುತ್ತೆ, ಅದಕ್ಕೆ ಪ್ಯಾರಾಸಿಟಿಸಮ್ ಅಂತಾರೆ. ನೆಕ್ಸ್ಟ್ ಕಮ್ಯುನಲಿಸಮ್ ಅಂತಂದರೆ ಅದು ಇಂಟರಾಕ್ಷನ್ ಬಿಟ್ವೀನ್ 2 ಆರ್ಗ್ಯಾನಿಸಮ್ ಅಂತ ಹೇಳಿದ್ವಲ್ಲ. ಸೊ ಇಂಟರಾಕ್ಷನ್ ಅದು ಒಂದಕ್ಕೆ ಅದು ಹೆಂಗಿರುತ್ತೆ ಹಾಗೆ ಇರುತ್ತೆ, ಬಟ್ ಇನ್ನೊಂದಕ್ಕೆ ಹಾರ್ಮು ಮಾಡಲ್ಲ, ಬೆನಿಫಿಟು ಆಗಲ್ಲ. ಸೊ ಇಟ್ ಈಸ್ 0. ಈಗ ಅದನ್ನು ಒಂದೊಂದೇ ಪೂರ್ತಿಯಾಗಿ ನೋಡೋದಾದರೆ ಫಸ್ಟ್ ಒಂದು ಬಂದು ಪ್ರಿಡೇಷನ್. ಆರ್ಗ್ಯಾನಿಸಮ್ ಆಫ್ ಹೈಯರ್ ಟ್ರೋಫಿಕ್ ಲೆವೆಲ್ ಫೀಡ್ಸ್ ಆನ್ ಆರ್ಗ್ಯಾನಿಸಮ್ ಆಫ್ ಲೋಯರ್ ಟ್ರೋಫಿಕ್ ಲೆವೆಲ್ ಈಸ್ ಕಾಲ್ಡ್ ಪ್ರಿಡೇಷನ್. ಅದೇ ಹಾಗೆ ಸಿಂಹ ಮತ್ತು ಜಿಂಕೆ. ಸೊ ಇದರಲ್ಲಿ ನೋಡೋದಾದರೆ ಇದಕ್ಕೆ ಎಕ್ಸಾಂಪಲ್ ಆಫ್ರಿಕನ್ ಪೆಸಿಫಿಕ್ ಅಂತ. ಇದರಲ್ಲಿ ಅಷ್ಟೊಂದು ಏನಿಲ್ಲ, ಜಸ್ಟ್ ಇದೆ. ನೆಕ್ಸ್ಟ್ ಬಂದು ಅದರಲ್ಲಿ ಡಿಫೆನ್ಸ್ ಡೆವಲಪ್ಡ್ ಬೈ ಪ್ರೇ ಅಗೇನೆಸ್ಟ್ ಪ್ರೆಡೇಟರ್ಸ್ ಅಂತ. ಇನ್ ಆ್ಯನಿಮಲ್ಸ್ ನೋಡೋದಾದರೆ ಕ್ಯಾಮೋಫ್ಲೇಜ್ ಅಂತ ಒಂದು ಇದು, ಅದನ್ನ ಕಲರ್ ಗೊತ್ತಾಗಲ್ಲ, ನಾಟ್ ಸೀನ್. ಇನ್ಸೆಕ್ಟ್ಸ್ ಆ್ಯಂಡ್ ಫ್ರಾಗ್ಸ್ ಆರ್ ಕ್ರೈಪಿಟಿಕಲಿ ಕಲರ್ಡ್ ಟು ಅವಾಯ್ಡ್ ಬೀಯಿಂಗ್ ಡಿಟೆಕ್ಟೆಡ್ ಬೈ ದಿ ಪ್ರಿಡೇಟರ್. ಮೀನ್ಸ್ ಈ ಕ್ಯಾಮೋಫ್ಲೇಜ್ ಅಂತ ಏನು ಹೇಳಿದ್ನಲ್ಲ, ಅದು ಗಿಡದಲ್ಲೇ ಇರುತ್ತೆ, ಬಟ್ ಅದು ಗೊತ್ತಾಗಲ್ಲ. ಮೀನ್ಸ್ ಪ್ಲ್ಯಾಂಟ್ ಕಲರ್ ಹೇಗಿರುತ್ತೋ ಇದನ್ನು ಹಾಗೆ ಇರುತ್ತೆ. ಸೊ ಅದನ್ನು ಬಂದು ತಿಂದಾಗ ಅದು ಆವಾಗ ಲಾರ್ವಾಗೆ ತಿಂದುಬಿಟ್ಟು ಅದು ಸತ್ತೋಗುತ್ತೆ. ಸೊ ಅದನ್ನ ಗೊತ್ತಾಗಲ್ಲ ನಮಗೆ ಅಲ್ಲಿದೆ ಅಂತ ಅನ್ನೋದು. ಸಮ್ ಆರ್ ಪಾಯ್ಸನಸ್ ಆ್ಯಂಡ್ ದೇರ್ಫೋರ್ ಅವಾಯ್ಡ್ ದಿ ಪ್ರಿಡೇಟರ್ಸ್. ಮೊನಾರ್ಕ್ ಬಟರ್ಫ್ಲೈ ಈಸ್ ಹೈಲಿ ಡಿಸ್ಟೇಸ್ಟ್ಫುಲ್ ಟು ಇಟ್ಸ್ ಪ್ರಿಡೇಟರ್. ಮೀನ್ಸ್ ಒಂದು ಡಿಸ್ಟೇಸ್ಟ್ಫುಲ್ ಒಂದು ಬಟರ್ಫ್ಲೈ ಇದೆ, ಆ ಬಟರ್ಫ್ಲೈ ಮೊನಾರ್ಕ್ ಬಟರ್ಫ್ಲೈ ಅನ್ನೋದು ಒಂದು ಡಿಸ್ಟೇಸ್ಟ್ಫುಲ್. ಆ ಪ್ರಿಡೇಟರ್ ಏನಾರು ಒಂದು ಸಲ ಅದನ್ನ ಹೋಗಿ ತಿಂತ ಅಂದರೆ ನೆಕ್ಸ್ಟ್ ಸಲ ಅದು ತಿನ್ನೋಕ್ಕಾಗಲ್ಲ, ಮೀನ್ಸ್ ತಿನ್ನಲ್ಲ. ನೆಕ್ಸ್ಟು ಬಂದು ಕಾಂಪಿಟೇಷನ್ ಅಂತ. ಕಾಂಪಿಟೇಷನ್ ಅದೇ ಎರಡು ಮೈನಸ್ ಅಂತ. ಇದರಲ್ಲಿ ಬಂದು ಮೇನ್ ಇಂಪಾರ್ಟೆಂಟ್ ಬಂದು ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ. Two closely related species competing for same resource cannot coexist indefinitely, and competitively interfere will be eliminated eventually. ಅಂದರೆ 2 ಸ್ಪೀಷೀಸ್ ಇರುತ್ತೆ, ಅದು ತುಂಬ ಕ್ಲೋಸ್ ಆಗಿರುತ್ತೆ. 2 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ಕಾಂಪಿಟೇಟಿಂಗ್ ಫಾರ್ ಸೇಮ್ ರಿಸೋರ್ಸ್. ಮೀನ್ಸ್ ಒಂದೇ ರಿಸೋರ್ಸಿಗಾಗಿ 2 ಸ್ಪೀಷೀಸ್ ಕಾಂಪಿಟೇಟ್ ಮಾಡುತ್ತೆ. ಅದು ತುಂಬ ವರ್ಷಗಳ ಮಾಡ್ತಾ ಹೋದರೂ ಅವಕ್ಕೆ ಯಾವ ಸಿಗಲ್ಲ ರಿಸೋರ್ಸ್, ಆ್ಯಂಡ್ ಕೆನಾಟ್ ಕೋಎಕ್ಸಿಸ್ಟ್ ಇಂಡೆಫಿನೆಟ್ಲಿ. ತಾನಾಗೆ ಅವು ಹೋಗೋಕ್ಕಾಗಲ್ಲ. ಸೊ ಆ್ಯಂಡ್ ಕಾಂಪಿಟೇಟ್ಲಿ ಹಂಗೆ ತಾನಾಗೆ ಹೋಗಲ್ಲ, ಅವು ಒಂದಕ್ಕೊಂದು ಕಾಂಪಿಟೇಟ್ ಮಾಡಿ ಅದಾಗಿ ಆಮೇಲೆ ಒಂದಾಗಿ ಎಲಿಮಿನೇಟ್ ಆಗುತ್ತೆ. ಮೀನ್ಸ್ ಅದೇ ಇದು ಕರೆಕ್ಟ್ ಮೀನಿಂಗ್ ಏನಪ್ಪ ಅಂತಂದರೆ ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂದರೆ 2 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಕಾಂಪಿಟೇಟಿಂಗ್ ಫಾರ್ ಸೇಮ್ ರಿಸೋರ್ಸಸ್ ಕೆನಾಟ್ ಕೋಎಕ್ಸಿಸ್ಟ್ ಇಂಡೆಫಿನೆಟ್ಲಿ ಆ್ಯಂಡ್ ಕಾಂಪಿಟೇಟಿವ್ಲಿ ಇಂಟರ್ಫಿಯರ್ ವಿಲ್ ಬಿ ಎಲಿಮಿನೇಟೆಡ್. ಅದೇ 2 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ಏನಿರುತ್ತಲ್ಲ, ಅದು ಒಂದೇ ರಿಸೋರ್ಸ್ಗೆ ಕಾಂಪಿಟೇಟ್ ಮಾಡುತ್ತೆ. ತಾನಾಗೆ 2 ಹೋಗಲ್ಲ, ದೇ ಕೆನಾಟ್ ಗೋ
ಕೋ ಎಕ್ಸಿಸ್ಟೆನ್ಸ್ ಇಂಡೆಫಿನೆಟ್, ತಾನಾಗೆ ಹೋಗಲ್ಲ ಹೊರಗೆ. ಆ್ಯಂಡ್ ಕಾಂಪಿಟೇಟಿವ್ಲಿ ಇಂಟರ್ಫಿಯರ್ ವಿಲ್ ಬಿ ಎಲಿಮಿನೇಟೆಡ್, ಮೀನ್ಸ್ ಯಾವುದಕ್ಕೆ ಅದಕ್ಕೆ ಸಾಕಾಗಿರುತ್ತೋ ಅದಕ್ಕೆ ಅದಾಗೆ ತಾನಾಗೆ ಎಲಿಮಿನೇಟ್ ಹೋಗುತ್ತೆ, ಮೀನ್ಸ್ ಔಟ್ಸೈಡ್ ಅಥವಾ ಡೆತ್ ಆಗುತ್ತೆ. ರಿಸೋರ್ಸ ಪಾರ್ಟಿಷನಿಂಗ್ ಅಂತ, ಇಫ್ ಟೂ ಸ್ಪೀಶೀಸ್ ಕಾಂಪೀಟ್ ಫಾರ್ ದ ಸೇಮ್ ರಿಸೋರ್ಸ್ ದೇ ಕುಡ್ ಅವಾಯ್ಡ್ ಕಾಂಪಿಟೇಷನ್ ಬೈ ಚೂಸಿಂಗ್ ಫಾರ್ ಇಂಟೆನ್ಸ್ ಡಿಫ್ರೆಂಟ್ ಟೈಮ್ಸ್ ಫಾರ್ ಫೀಡಿಂಗ್ ಆರ್ ಡಿಫ್ರೆಂಟ್ ಫಾರೇಜಿಂಗ್ ಪ್ಯಾಟ್ರನ್ ಅಂತ. ಇದೇನಪ್ಪ ಮೀನಿಂಗ್ ಅಂದರೆ, ಇಫ್ ಟೂ ಸ್ಪೀಶೀಸ್ ಕಾಂಪಿಟೇಟಿಂಗ್ ಫಾರ್ ಸೇಮ್ ರಿಸೋರ್ಸ್ಗೆ ಕಾಂಪಿಟೇಟ್ ಮಾಡ್ತಿದ್ರೆ ಎರಡು ಸ್ಪೀಶೀಸು, ದೇ ಕುಡ್ ಅವಾಯ್ಡ್ ಕಾಂಪಿಟೇಷನ್, ಅವು ಅವಾಯ್ಡ್ ಮಾಡ್ಬೋದು ಹೇಗಪ್ಪ ಅಂದರೆ ಬೈ ಚೂಸಿಂಗ್ ಫಾರ್ ಇಂಟೆನ್, ಮೀನ್ಸ್ ಒನ್ ಟೈಮ್ ನೀನು ಬೆಳಿಗ್ಗೆ ಫಾರ್ ಡಿಫ್ರೆಂಟ್ ಟೈಮ್ಸ್, ಮೀನ್ಸ್ ಒನ್ಸ್ ನೀನು ಬೆಳಿಗ್ಗೆ ತಿಂದರೆ ನಾನು ರಾತ್ರಿ ತಿಂತೀನಂತ ಅವಾಗ ಅವು ಮಾತಾಡಿರ್ಕೋತು. ಆಮೇಲೆ ಅದೇ ನೀನು ಬೆಳಗ್ಗೆ ಫೀಡ್ ಮಾಡ್ತೀನಿ, ನಾನು ರಾತ್ರಿ ಫೀಡ್ ಮಾಡ್ತೀನಿ, ಅಥವಾ ನೀನು ಈ ಫ್ರೂಟ್ಸ್ ತಿಂದರೆ ನಾನು ಆ ಫ್ರೂಟ್ಸ್ ತಿಂತೀನಿ ಅಂತ ಅವೇ ಹೇಳುತ್ತೆ. ಸೊ ಅದನ್ನು ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಮ್ಯಾಕ್ ಆರ್ಥರ್ ಅಂತ ಸೆಲೆಕ್ಟ್ ಒಂದು ಸ್ಪೀಸೀಸ್ ಸೆಲೆಕ್ಟ್ ಮಾಡಿರೋ, ಅದೇನಂದ್ರೆ ವೈಬ್ರೆಲ್ಲಸ್ ಅಂತ 1 ಮಾರ್ಕ್ಸಿಗೆ ಕೇಳ್ತಾರೆ. ಹಂಗಂದ್ರೆ ಅದನ್ನು ನೋಡಿದ್ದಾರೆ ಅವರು ಒಂದು ಯಾವಾಗೋ ಒಂದು ಡೇಯಲ್ಲಿ ನೋಡಿದಾಗ. ಮಾರ್ಕ್ ಆರ್ಥರ್ ಸೆಲೆಕ್ಟ್ ಒನ್ ಸ್ಪೀಷೀಸ್ ವಾಬ್ಲರ್ಸ್, ಮೀನ್ಸ್ ಅವರಿಗೆ ಇದರಲ್ಲಿ ಈ ಥರದ ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಅದೇನು ಸೆಂಟೆನ್ಸ್ ಇದೆ ಅದು ಅದರಲ್ಲಿ ಅವರಿಗೆ ಕಂಡು ಬಂತು, ಅದಕ್ಕೆ ಅದನ್ನೊಂದು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದಾರೆ. ನೆಕ್ಸ್ಟ್ ಥರ್ಡ್ ನೋಡೋದಾದರೆ ಪ್ಯಾರಾಸಿಟಿಸಮ್ ಇಟ್ಸ್ ಆ್ಯನ್ ಪ್ಯಾರಾಸಿಟಿಸಮ್ it is an association between two organisms in which one organism is benefited called parasite and other organism which is harmed is called host. ಮೀನ್ಸ್ ಯಾವುದಕ್ಕೆ ಬೆನಿಫಿಟ್ ಆಗಿದೆ ಅದನ್ನು ಪ್ಯಾರಾಸೈಟ್ ಅಂತ ಹೇಳ್ತಾರೆ, ಇನ್ನು ಯಾವ್ದು ಹಾರ್ಮ್ ಆಗಿದೆ ಅದನ್ನು ಹಾಸ್ಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಪ್ಯಾರಾಸಿಟಿಕ್ ಅಡ್ಯಾಪ್ಟೇಷನ್ ಅಂತ ನೋಡೋದಾದರೆ ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸ್ ಆರ್ಗನ್ಸ್, ಮೀನ್ಸ್ ಅನ್ನೆಸೆಸರಿ ಸುಮ್ಮನೆ ಬೇಕಾಗಿಲ್ಲ ಸೆನ್ಸ್ ಆರ್ಗನ್ಸ್ ಅದೇ ಇರುತ್ತೆ, ಲಾಸ್ ಆಗಿರುತ್ತೆ. ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸ್ ಆರ್ಗನ್ಸ್, ಪ್ರೆಸೆನ್ಸ್ ಆಫ್ ಅಡೆಸಿವ್ ಆರ್ಗನ್ಸ್ ಆರ್ ಸಕ್ಕಸ್, ಮೀನ್ಸ್ ಅದೊಂದು. ನೆಕ್ಸ್ಟ್ ಲಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ನ ಲಾಸ್ ಮಾಡಿಕೊಳ್ಳುತ್ತೆ. ಮತ್ತು ಹೈ ರಿಪ್ರೊಡಕ್ಟಿವ್ ಕೆಪಾಸಿಟಿ ಇರೋದು. ನೆಕ್ಸ್ಟು ಇದರಲ್ಲಿ ಬಂದು ಎಕ್ಟೋಪ್ಯಾರಾಸೈಟ್ಸ್, ಎಂಡೋಪ್ಯಾರಾಸೈಟ್ ಆ್ಯಂಡ್ ಬ್ರೂಡ್ ಪ್ಯಾರಾಸಿಟಿಸಮ್ ಅಂತ ಇದೆ. ಎಕ್ಟೋಪ್ಯಾರಾಸೈಟ್ ಅಂತ ಅಂದರೆ ಎಕ್ಟೋ ಮೀನ್ಸ್ ಔಟ್ಸೈಡ್, ಎಕ್ಟೋಪ್ಯಾರಾಸೈಟ್ಸ್ ಅಂದರೆ ದೇ ಫೀಡ್ ಆನ್ ಎಕ್ಸ್ಟರ್ನಲ್ ಸರ್ಫೇಸ್ ಆಫ್ ದಿ ಹಾಸ್ಟ್, ಮೀನ್ಸ್ ಒಂದು ಹಾಸ್ಟ್ ಇದ್ದರೆ ಅದನ್ನು ಎಕ್ಸ್ಟರ್ನಲ್ ಮೇಲಾಗಿ ಫೀಡ್ ಮಾಡೋವಂಥ ಆರ್ಗ್ಯಾನಿಸಮ್ನ ಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ. ಲೈಕ್ ಎಕ್ಸಾಂಪಲ್ ಲೈಸ್ ಆನ್ ಹ್ಯೂಮನ್, ಮೀನ್ಸ್ ಮನುಷ್ಯರ ತಲೆಯಲ್ಲಿ ಏನು ಅದ ನಂತರಲ್ಲ ಅದು ಹಾಗೆ. ನೆಕ್ಸ್ಟ್ ಟಿಕ್ಸ್ ಆನ್ ಡಾಗ್, ಮೀನ್ಸ್ ನಾಯಿ ಮೇಲೆ ಹುಳ ಇರುತ್ತಲ್ಲ ಅದು ಬ್ಲಡ್ ಸಕ್ ಮಾಡುತ್ತಾ ಅದು. ನೆಕ್ಸ್ಟ್ ಮೆರನ್ ಫಿಶ್ ಇನ್ಫೆಸ್ಟೆಡ್ ವಿತ್ ಕೋಕ್ ಪಾಟ್ಸ್, ಮೀನ್ಸ್ ಫಿಶ್ ಇರುತ್ತೆ, ಆ ಫಿಶ್ ಮೇಲೆ ಮೆರನ್ ಫಿಶ್ ಇರುತ್ತೆ, ಅದ್ರ ಮೇಲೆ ಕೋಕ್ ಪಾಟ್ಸ್ ಅಂತ ಇರುತ್ತಲ್ಲ ಅದು ಇರೋದು. ನೆಕ್ಸ್ಟ್ ಕಸ್ಕಟ ಅ ಪ್ಯಾರಾಸಿಟಿಕ್ ಪ್ಲ್ಯಾಂಟ್ ಗ್ರೋ ಆನ್ ಹೆಡ್ಜ್ ಪ್ಲ್ಯಾಂಟ್, ಮೀನ್ಸ್ ಹೆಡ್ಜ್ ಪ್ಲ್ಯಾಂಟ್ ಅನ್ನೋ ಒಂದು ಪ್ಲ್ಯಾಂಟ್ ಇರುತ್ತೆ, ಅದ್ರ ಮೇಲೆ ಕಸ್ಕಟ ಪ್ಯಾರಾಸಿಟಿಕ್ ಪ್ಲ್ಯಾಂಟ್ ಬೆಳೆದಿರುತ್ತೆ. ಅದನ್ನು ಇವನ್ನೆಲ್ಲ ಎಕ್ಸಾಂಪಲ್ಸ್ ಬಂದು ಎಕ್ಟೋಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬ್ರೂಡ್ ಪ್ಯಾರಾಸಿಟಿಸಮ್ ಅಂತಂದರೆ ಇದಕ್ಕೆ ಏನಪ್ಪ ಹೇಳ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಕೂಕು ಮೀನ್ಸ್ ಕೋಗಿಲೆ ಮೊಟ್ಟೆ ಇಡುತ್ತಲ್ಲ, ಕೂಕು ಲೇಸ್ ಎಗ್ಸ್ ಇನ್ ದ ನೆಸ್ಟ್ ಆಫ್ ಕ್ರೋ, ಮೀನ್ಸ್ ಕೂಕು ಏನಪ್ಪ ಅಂತಂದರೆ ಎಂಥ ಕಾಗೆ ಇರುತ್ತವಲ್ಲ, ಕಾಗೆ ನೆಸ್ಟ್ನಲ್ಲಿ ಅದರಲ್ಲಿ ಕೋಗಿಲೆ ಮೊಟ್ಟೆ ಇರುತ್ತೆ. ಆಗ ಕಾಗೆ ಬಂದು ಏನು ಮಾಡುತ್ತೆ ಅಂತಂದರೆ ಅದು ತನ್ನ ಮೊಟ್ಟೆ ಅಂತ ತಿಳ್ಕೊಂಡು ಆ ಮೊಟ್ಟೆಗೆ ಕೋಗಿಲೆ ಮೊಟ್ಟೆಗೆ ಕಾಗೆನೆ ಬಂದು ಇನ್ಕ್ಯುಬೇಟೆಡ್ ಮಾಡುತ್ತೆ, ಮೀನ್ಸ್ ಕಾವು ಕೊಡುತ್ತೆ. ನೆಕ್ಸ್ಟ್ ಫೋರ್ತ್ ಬಂದು ಕಮೆನ್ಸಲಿಸಮ್ ಅಂತ. Next, this is the interaction in which one species is benefited and other species is neither benefited or harmed. Next, idal example main important, orchids grown as an epiphyte on a mango branch.
ಎಪಿಫೈಟ್ ಅನ್ನೋದೊಂದು ಪ್ಲ್ಯಾಂಟು, ಅಲ್ಲ ಆರ್ಚಿಡ್ ಅನ್ನೋ ಪ್ಲ್ಯಾಂಟು. ಎಪಿಫೈಟ್ ಅನ್ನೋದು ಮ್ಯಾಂಗೋ ಟ್ರೀ ಐತಲ್ಲ, ಮ್ಯಾಂಗೋ ಪ್ಲ್ಯಾಂಟ್ ಮೇಲೆ ಎಪಿಫೈಟ್ ಅನ್ನೋ ಪ್ಲ್ಯಾಂಟ್ ಬೆಳೆಯುತ್ತೆ. ಅದು ಮ್ಯಾಂಗೋ ಮೇಲೆ ಆರ್ಚಿಡ್ ಅನ್ನೋದು ಬೆಳೆಯುತ್ತೆ. ಸೊ ಇದಕ್ಕೆ ಆರ್ಚಿಡ್ಸ್ಗೆ ಬೆನಿಫಿಟ್ ಆಗುತ್ತೆ, ಮ್ಯಾಂಗೋಗೇನು ಬೆನಿಫಿಟ್ ಆಗಲ್ಲ. ನೆಕ್ಸ್ಟ್ ಹಾಗೆ ಕ್ಲೋನ್ ಫಿಶ್ ಲಿವಿಂಗ್ ಅಮಾಂಗ್ ಟೆಂಟಕಲ್ಸ್ ಆಫ್ ಸಿ ಅಮೋನಿಯಂ. ಸಿ ಅನಿಮೋನ್ ಅಂತ ಒಂದಿರುತ್ತೆ, ಅದರಲ್ಲಿ ಕ್ಲೋನ್ ಫಿಶ್ಶು ಬಂದು ಅಡ್ಯಾಪ್ಟ್ ಆದಾಗ ಕ್ಲೋನ್ ಫಿಶ್ಶಿಗೆ ಬೆನಿಫಿಟ್ ಆಗುತ್ತೆ, ಬಟ್ ಸಿ ಅನಿಮೋನ್ಗೆ ಏನೂ ಬೆನಿಫಿಟ್ ಆಗಲ್ಲ. ಬರ್ನಾಕಲ್ಸ್ ಆನ್ ಬ್ಯಾಕ್ ಆಫ್ ವೇಲ್ಸ್ ಮೀನ್ಸ್ ವೇಲ್ಸ್ ತಿಮಿಂಗ್ಲ ಇರುತ್ತಲ್ಲ, ಆ ತಿಮಿಂಗ್ಲ ಮೇಲೆ ಬರ್ನಾಕಲ್ಸ್ ಬೆಳ್ಕೊಂಡ್ರೆ ಬರ್ನಾಕಲ್ಸ್ಗೆ ಬೆನಿಫಿಟ್, ಬಟ್ ನಾಟ್ ಆನ್ ವೇಲ್ಸ್ಗೇನು ಬೆನಿಫಿಟ್ ಇಲ್ಲ. ನೆಕ್ಸ್ಟ್ ಕ್ಯಾಟಲ್ ಎಗ್ರೆಟ್ ಆ್ಯಂಡ್ ಗ್ರೇಜಿಂಗ್ ಕ್ಯಾಟಲ್. ಕ್ಯಾಟಲ್ ಎಗ್ರೆಟ್ ಅಂತಂದರೆ ಕ್ಯಾಟಲ್ಸ್ ಇರುತ್ತಲ್ಲ ಅದ್ರ ಮೇಲೆ ಇನ್ಸೆಕ್ಟ್ಸ್ ಇರುತ್ತಲ್ಲ, ಅದನ್ನು ಇನ್ಸೆಕ್ಟ್ಸ್ ತಿನ್ನೋಕ್ಕೆ ಬೇರೆ ಬರ್ಡ್ಸ್ಗಳೆಲ್ಲ ಬಂದಿರುತ್ತೆ. ಬಟ್ ಬರ್ಡ್ಸಿಗೆ ಬೆನಿಫಿಟ್ ಆಗುತ್ತೆ, ಬಟ್ ಇಲ್ಲಿ ಎಂಥ ಕ್ಯಾಟಲ್ಸ್ ಅಂತ ಅನ್ನಲ್ಲ, ಆ ಕ್ಯಾಟಲ್ಸ್ಗೆ ಏನೂ ಹಾರ್ಮು ಆಗಲ್ಲ, ಬೆನಿಫಿಟ್ಟು ಆಗಲ್ಲ. ಸೊ ಅಷ್ಟು ಇದನ್ನ ಎಕ್ಸಾಂಪಲ್ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮ್ಯೂಚುವಲಿಸಮ್ ಅಂತ ಬಂದು ಇಂಟರಾಕ್ಷನ್ ಬಿಟ್ವೀನ್ ಟು ಲಿವಿಂಗ್ ಆರ್ಗ್ಯಾನಿಸಮ್ ಬೋತ್ ಆರ್ ಈಕ್ವಲಿ ಬೆನಿಫಿಟೆಡ್ ಆರ್ ನೋ ಒನ್ ಈಸ್ ಹಾರ್ಮ್ಡ್. ಮೀನ್ಸ್ ಎರಡಕ್ಕೂ ಬೆನಿಫಿಟ್ ಆಗುತ್ತೆ, ಆಮೇಲೆ ಎರಡಕ್ಕೂ ಯಾವುದಕ್ಕೂ ಹಾರ್ಮ್ ಆಗಲ್ಲ, ಬಟ್ ಬೋತ್ ಆರ್ ಬೆನಿಫಿಟೆಡ್. ಅದರಲ್ಲಿ ಫಸ್ಟ್ ಒನ್ ಲೈಕನ್ಸ್. ಇಟ್ ಈಸ್ ದ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ಮೀನ್ಸ್ ಫಂಗೈಗೆ ಫುಡ್ ಬೇಕಂದರೆ ಆಲ್ಗೈ ಕೊಡುತ್ತೆ, ಆಲ್ಗೈಗೆ ಶೆಲ್ಟರ್ ಮೀನ್ಸ್ ವಾಸ ಮಾಡೋಕ್ಕೆ ಬೇಕಂದರೆ ಫಂಗೈ ಕೊಡುತ್ತೆ. ನೆಕ್ಸ್ಟ್ ಮೈಕ್ರೋರೈಸಾ ಇಸ್ ರಿಲೇಷನ್ ಬಿಟ್ವೀನ್ ಫಂಗೈ ಆ್ಯಂಡ್ ರೂಟ್ ಆಫ್ ಹೈಯರ್ ಪ್ಲ್ಯಾಂಟ್ಸ್ ಅಂತ. ಈಗ ರೂಟ್ ಇರುತ್ತೆ, ಆ ಮಧ್ಯದಲ್ಲಿ ಫಂಗೈ ಹೋಗಿರುತ್ತೆ, ಮೀನ್ಸ್ ಫಂಗೈ ತೊಗೊಳ್ಳೋದೆಲ್ಲ ಫುಡ್ಡು ರೂಟಿಂದ ತೊಗೊಳುತ್ತೆ, ಆಮೇಲೆ ಅದಕ್ಕೆ ಬೆನಿಫಿಟ್ ಆಗುತ್ತೆ, ರೂಟಿಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಇದರ ಒಂದು ಮೇನ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಪೆಟಲ್ಸ್ ಆಫ್ ಫ್ಲವರ್ ರಿಸೆಂಬಲ್ಸ್ ದಿ ಫೀಮೇಲ್ ಬಿ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂಚೆ ನೋಡೋದಾದರೆ ಕೋ ಎವಲ್ಯೂಷನ್ ಅಂತ ನೋಡಬೇಕು. ಕೋ ಎವಲ್ಯೂಷನ್ ಅಂದರೆ ಅ ಪರ್ಟಿಕ್ಯುಲರ್ ಸ್ಪೀಷೀಸ್ ಆಫ್ ಪಿಗ್ ಟ್ರೀ ಈಸ್ ಪಾಲಿನೇಟೆಡ್ ಬೈ ಸ್ಪೀಸೀಸ್ ಆಫ್ ವ್ಯಾಪ್ಸ್ ಓನ್ಲಿ. ಮೀನ್ಸ್ ಈ ಪಿಗ್ ಟ್ರೀ ಅನ್ನೋದೊಂದು ಫ್ರೂಟು, ವ್ಯಾಪ್ಸ್ ಅನ್ನೋದೊಂದು ಇನ್ಸೆಕ್ಟು. ಈ ವ್ಯಾಪ್ಸಿಗೆ ವಾಸ ಮಾಡೋಕ್ಕೆ ಪಿಗ್ ಟ್ರೀ ಕೊಡುತ್ತೆ. ಈ ಪಿಗ್ ಟ್ರೀಗೆ ಕ್ರಾಸ್ ಮಾಡೋಕ್ಕೆ ಒಂದು ಸ್ಪೀಸೀಸ್ ಬೇಕಾಗುತ್ತೆ, ಅದನ್ನು ಇನ್ಸೆಕ್ಟ್ಸಿಂದ ಮಾಡ್ಬೋದು. ಸೊ ಈ ವ್ಯಾಪ್ಸ್ ಅನ್ನೋದು ಇನ್ಸೆಕ್ಟ್ ಅನ್ನಲ್ಲ, ಇದು ಹೋಗಿ ಪಿಗ್ ಟ್ರೀಗೆ ಪಾಲಿನೇಟ್ ಮಾಡ್ಬೋದು, ಹಾಗೆ ಪಿಗ್ ಟ್ರೀನ ವ್ಯಾಪ್ಸಿಗೆ ಇಟ್ಕೊಳ್ಳೋಕ್ಕೆ ಜಾಗ ಕೊಡುತ್ತೆ. ಅದನ್ನು ಕೋ ಎವಲ್ಯೂಷನ್ ಅಂತಾರೆ. ದೆನ್ ಈಗ ದ ಮೇಲ್ ಬಿ attract to what it perceives as female, pseudocopulates which is with the flower but does not get any benefits. ಮೀನ್ಸ್ ಈಗ ಒಂದು ಪ್ಲ್ಯಾಂಟ್ ಇರುತ್ತೆ, ಆ ಪ್ಲ್ಯಾಂಟ್ ಕಲರೇ ಒಂದು ಅನಿಮಲ್ಸ್ ಪ್ಲ್ಯಾಂಟ್ ಈಗ ಏನಿರುತ್ತಲ್ಲ ಪ್ಲ್ಯಾಂಟು ಅನಿಮಲ್ಸ್ ಅಥವಾ ಇನ್ಸೆಕ್ಟ್ಸ್ ಏನಿರುತ್ತೆ ಅವೆರಡು ಕಲರ್ ಸೇಮು. ಮೀನ್ಸ್ ಒಂದು ಏನೋ ಗಿಡದಲ್ಲಿದ್ದರೆ ಅದು ಗೊತ್ತಾಗಲ್ಲ ಅದು ಅನಿಮಲ್ಸಲ್ಲಿ ಇನ್ಸೆಕ್ಟ್ಸ್ ಇದೆಯಾ ಅಂತ. ಸೊ ಅದನ್ನು ನಾವು ಹಿಂಗೆ ಮುಟ್ಟಕ್ಕೆ ಹೋದಾಗ ಅದು ಇನ್ಸೆಕ್ಟ್ಸ್ ಆಗಿರುತ್ತೆ. ಸೊ ಅದನ್ನು ಸೂಡೋಕಾಪುಲೇಟ್ಸ್ ಅಂತ ಹೇಳ್ತಾರೆ. ಸೊ ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.